ದರ್ಗಾದ ಶಿವಲಿಂಗ ಪೂಜೆಗೆ ಪಟ್ಟು ಹಿಡಿಯಲಾಗಿದೆ. ಕಲಬುರಗಿಯಲ್ಲಿ ಹಿಂದೂ ಸಂಘಟನೆಗಳು ತೀವ್ರ ಒತ್ತಾಯವನ್ನ ಮಾಡ್ತಾರೆ. ಹಿಂದೂ ಸಂಘಟನೆಗಳ ಮನವಿಯನ್ನ ತಿರಸ್ಕರಿಸಿದೆ ಈಗ ಜಿಲ್ಲಾಡಳಿತ. ಈ ವಿಚಾರ ಪ್ರತಿ ವರ್ಷಕ್ಕೂ ಕೂಡ ಮುನ್ನೆಲೆಗೆ ಬರುತ್ತೆ. ಅದರಲ್ಲೂ ಕೂಡ ಶಿವರಾತ್ರಿ ಹಬ್ಬದಂದೇ ಈ ವಿಚಾರ ತಾರಕಕ್ಕೆ ಇರುತ್ತೆ. ಈಗ ಸದ್ಯಕ್ಕೆ ಲಾಡ್ಲೆ ಮಶಾಕ್ ದರ್ಗಾದ ಶಿವಲಿಂಗ ಪೂಜೆಗೆ ಪಟ್ಟು ಹಿಡಿಯಲಾಗಿದೆ. ಕಲಬುರಗಿಯಲ್ಲಿ ಹಿಂದೂ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇದೆ. ಇದಕ್ಕೆ ಸದ್ಯಕ್ಕೆ ಡಿಸಿ ಅವರು ಬ್ರೇಕ್ ಹಾಕಿದ್ದಾರೆ. ಪೂಜೆಗೆ ಅನುಮತಿ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ. ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಅನುಮತಿಯನ್ನ ಕೇಳಲಾಗಿತ್ತು. ಈಗ ಡಿಸಿ ಅದನ್ನ ನಿರಾಕರಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ನೆಪವೊಡ್ಡಿ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ರಿಂದ ಅನುಮತಿಯನ್ನ ಕೋರಲಾಗಿತ್ತು. ಬಟ್ ಅನುಮತಿಯನ್ನ ಈಗ ನಿರಾಕರಣೆ ಮಾಡಲಾಗಿದೆ. ಅನುಮತಿ ನಿರಾಕರಣೆ ಹಿನ್ನೆಲೆ ಕೋರ್ಟ್ ಮೊರೆ ಹೋಗಿರೋ ಹಿಂದೂ ಸಂಘಟನೆ ಮುಖಂಡರು ಕಳೆದ ಬಾರಿ 15 ಮಂದಿಗೆ ಹೈಕೋರ್ಟ್ ಅವಕಾಶವನ್ನ ಕೊಟ್ಟಿತ್ತು. ಬಟ್ ಈ ಬಾರಿಯೂ ಕೂಡ ನಮಗೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಈಗ ಹಿಂದೂ ಮುಖಂಡರು ಒತ್ತಾಯ ಮಾಡ್ತಿದ್ದಾರೆ. ಅಂದ್ರೆ ನಾಳೆ ಶಿವರಾತ್ರಿ ಇರೋದ್ರಿಂದ ಸೊ ಈಗ ಆ ಶಿವಲಿಂಗಕ್ಕೆ ನಾವು ಪೂಜೆಯನ್ನ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನಮಗೂ ಕೂಡ ಲಾಡ್ಲೆ ಮಶಾಕ್ ದರ್ಗಾದ ಒಳಗೆ ಶಿವಲಿಂಗಕ್ಕೆ ಪೂಜೆಗೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಈ ಶಿವರಾತ್ರಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಈ ಲಾಡ್ಲೆ ಮಶಾಕ್ ದರ್ಗಾ ಒಂದು ವಿವಾದ ಮುನ್ನೆಲೆಗೆ ಬರುತ್ತೆ. ಈಗ ಸದ್ಯಕ್ಕೆ ಡಿಸಿ ಅವರು ನಿರಾಕರಣೆ ಮಾಡಿದ್ದಾರೆ. ಡಿಸಿ ಅವರು ಏನು ಹೇಳಿದ್ರು? ಈಗ ಸದ್ಯಕ್ಕೆ ಈಗ ಕೋರ್ಟ್ ಮೊರೆ ಹೋಗಿರುವಂತಹ ಮುಖಂಡರು ಅವರ ಮುಂದಿನ ನಡೆ ಏನು? ಹೌದು ಚೇತ್ರ, ಏನಂತಂದ್ರೆ ಶಿವರಾತ್ರಿ ಬಂದ ತಕ್ಷಣ ಮತ್ತೆ ಲಾಡ್ಲೆ ಮಶಾಕ್ ದರ್ಗಾ ಮತ್ತೆ ಶಿವಲಿಂಗದ ವಿವಾದ ಮುನ್ನೆಲೆಗೆ ಬರುತ್ತೆ. ಏನು ನಾಳೆ ಶಿವರಾತ್ರಿ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಯವರು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆ ಮಾಡಲು ಅವಕಾಶ ಕೊಡ್ಬೇಕಂತಂದ್ರೆ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಜಿಲ್ಲಾಧಿಕಾರಿಗಳು ಹಿಂದೂ ಸಂಘಟನೆಗಳ ಮನವಿಯನ್ನ ತಿರಸ್ಕಾರ ಮಾಡಿದ್ರು. ಹಾಗಾಗಿ ಹಿಂದೂ ಸಂಘಟನೆ ಮುಖಂಡರು ಈಗ ಕೋರ್ಟ್ ಮೆಟ್ಟಿಲೇರಿದ್ರು. ಆ ಕೋರ್ಟ್ ನಲ್ಲಿ ಏನಂತಂದ್ರೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಹಳೆಯ ಶಿವಲಿಂಗ ಇದೆ, ಆ ಶಿವಲಿಂಗಕ್ಕೆ ನಾವು ಪೂಜೆ ಮಾಡಬೇಕು, ಹಾಗಾಗಿ ನಮ್ಗೆ ಅವಕಾಶ ಕೊಡಿ ಅಂತ ಈಗ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯನ್ನು ವಿಚಾರಣೆ ನಡೆಸಿದಂತ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠ ಈಗ 15 ಜನ ಏನು ಹಿಂದೂ ಮುಖಂಡರಿಗೆ ಶಿವಲಿಂಗಕ್ಕೆ ಏನು ಪೂಜೆ ಸಲ್ಲಿಸಲು ಅವಕಾಶನ ಕೊಟ್ಟಿದ್ದಾರೆ. ಆದ್ರೆ ಶ್ರೀರಾಮ್ ಸೇನೆ ಗೌರವ ಅಧ್ಯಕ್ಷರಾದಂತಹ ಸಿದ್ಧಲಿಂಗ ಶಿವಾಚಾರ್ಯರನ್ನ ಹೊರತುಪಡಿಸಿ 15 ಜನರಿಗೆ ಅವಕಾಶನ ಕೊಟ್ಟಿರುವಂತದ್ದು. ಈ ಒಂದು ದರ್ಗಾದಲ್ಲಿ ಶಿವಲಿಂಗ ಏನಿದೆ ಆ ಶಿವಲಿಂಗಕ್ಕೆ ಪೂಜೆ ಮಾಡಲು ಯಾರು ಕೂಡ ರಾಜಕೀಯ ಬರೆಸಬಾರದು. ರಾಜಕೀಯ ನಾಯಕರನ್ನು ಹೊರತುಪಡಿಸಿ ಮಾತನಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದ್ ಕಡೆ ಈಗ ಸಿದ್ಧಲಿಂಗ ಶಿವಾಚಾರ್ಯ ಆಂದೋಲನ ಶ್ರೀ ಇವರು ಕೂಡ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸ್ವತಃ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ನಮಸ್ತೆ ಸರ್. ಹಾ, ನಮಸ್ಕಾರ. ಈಗ ಪ್ರತಿ ವರ್ಷ ಸರ್ ಶಿವರಾತ್ರಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ನಮಗೂ ಕೂಡ ಶಿವಲಿಂಗಕ್ಕೆ ಪೂಜೆ ಮಾಡಬೇಕು, ನಮಗೆ ಪರ್ಮಿಷನ್ ಬೇಕು ಅಂತ ಹೇಳಿ ಹಿಂದೂ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ಶಿವರಾತ್ರಿ ಇದು ಪ್ರಾರಂಭ ಆಗಿದ್ದು 3 ವರ್ಷಗಳ ಹಿಂದೆ ಮೇಡಮ್. 21 ನಲ್ಲಿ 21 ಮುಂಚೆಗಿಂತಲೂ ನಿರಂತರ ಪೂಜೆ ನಡೀತಾ ಇದೆ ಅಲ್ಲಿ. 21 ನಲ್ಲಿ ಸೆಪ್ಟೆಂಬರ್ ಆಗಸ್ಟ್ ನಲ್ಲಿ ಅಲ್ಲಿಯ ಕೆಲವು ಕಿಡಿಗೇಡಿಗಳು ಆ ಶಿವಲಿಂಗಕ್ಕೆ ಮಲಮೂತ್ರ ವಿಸರ್ಜನೆ ಮಾಡಿ ಅಪಚಾರ ಮಾಡಿರ್ತಾರೆ. ಹೀಗಾಗಿ ನಂತರ ಅವ್ರ ಮೇಲೆಲ್ಲ ಶಿಕ್ಷೆ ಆಯ್ತು. ಅದಾದ ಮೇಲೆ ಅದನ್ನ ಶುದ್ಧೀಕರಣ ಮಾಡಬೇಕು ಅಂತ ನಾವು 22 ಶಿವರಾತ್ರಿಗೆ ಕರೆ ಕೊಟ್ವಿ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಮ್ಮನ್ನೆಲ್ಲ ನಿರ್ಬಂಧ ವಿಧಿಸಿತು. ಆದ್ರೆ ಕೆಲ ಜನ ನಮಗ್ ಪೂಜೆ ಮಾಡ್ಲೇಬೇಕು ಅಂತ ಕಾಂಗ್ರೆಸ್ ಪಕ್ಷದವರು ಮತ್ತು ಬಿಜೆಪಿ ಹಿಂದೂ ಸಂಘಟನೆಯವರೆಲ್ಲೂ ಜಿಲ್ಲಾಡಳಿತ ಮೇಲೆ ಒತ್ತಡ ಹಾಕಿದಾಗ ಆ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ಜನ ಹೋಗಿ ಪೂಜೆ ಮಾಡಿ ಬಂದಿದ್ವಿ, ನಮ್ಮನ್ನು ಹೊರತುಪಡಿಸಿ. ನೆಕ್ಸ್ಟ್ 22ಗೆ ಅವರೇ ಕೋರ್ಟಿಗೆ ಹೋಗಿದ್ರು. ಹೀಗಾಗಿ ಕೋರ್ಟ್ ನಮ್ಮನ್ನು ಪೂಜೆಗೆ ಬರಬಾರ್ದು ಅಂತ ಅವ್ರು ವಕ್ಫ್ ಕೋರ್ಟಿಗೆ ಹೋಗಿದ್ರು 23ಯಲ್ಲಿ. ಆದ್ರೆ ವಕ್ಫ್ ಕೋರ್ಟ್ ಅದೆಲ್ಲ ಅಸಾಧ್ಯ, ಅವ್ರು ಪೂಜೆ ಮಾಡುವ ಹಕ್ಕಿದೆ, ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ದಕ್ಕೆ 23 ಮತ್ತು 24 2 ವರ್ಷ ನಾವು ಹೋಗಿದ್ವಿ. ಮತ್ತೆ ಈ ವರ್ಷ ಪುನಃ ನಮ್ಮ ವಿರುದ್ಧ ವಕ್ಫ್ ಬೋರ್ಡ್ ನಲ್ಲಿ ಆದೇಶ ಇರುವುದರಿಂದ ಬೇರೆಯವರ ಕಡೆಯಿಂದ ರಿಟ್ ಪಿಟಿಷನ್ ಹಾಕಿತ್ತು. ಇವತ್ತು ಕೋರ್ಟ್ ವಾದ ವಿವಾದ ಆಲಿಸಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಕೋರ್ಟ್ ಕಮಿಷನ್ ಇಂದ ವರದಿಯನ್ನ ತರಿಸಿಕೊಂಡು ಅಲ್ಲಿ ಲಿಂಗ ಪೂಜೆಗೆ ಇವತ್ತು ಅವಕಾಶ ಕೊಟ್ಟಿದೆ. ಇದು ಅತ್ಯಂತ ಸ್ವಾಗತಾರ್ಹ ಮತ್ತು ಹಿಂದೂಗಳಿಗೆ ಸಂದಂತಹ ಜಯ ಇದೆ.
ನಾನು ಹೇಳ್ತೀನಿ, ಇಂತಹ ಪೂಜೆಗೆ ಪ್ರತಿ ವರ್ಷನೂ ಪರ್ಮಿಷನ್ ತೆಗೆದುಕೊಳ್ಳದೆ ಹೋಗುವಂತಹದ್ದು ಆಗ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಈಗ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂತದ್ದು. ಕಳೆದ ಬಾರಿ 15 ಜನರಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಈ ಸಲ 15 ಜನಕ್ಕೆ ಅವಕಾಶವನ್ನ ಕೊಡಲಾಗಿದೆಯಾ ಸರ್? ಹೌದು, ಈ ಬಾರಿನೂ 15 ಜನರಿಗೆ ಅವಕಾಶ ಕೊಟ್ಟಿದೆ. ಇನ್ನೂ ಅದು ತೀರ್ಪು ನಾವು ನೋಡಿಲ್ಲ. ಅದನ್ನ ನೋಡಿದ ಮೇಲೆ ನಮ್ಮ ವಕೀಲರು ಇದಾರೆ, ಮಾತಾಡ್ತೀರಾ? ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇದೆ. ಕೊಡಿ ಸರ್. The person you are speaking with. ಲಾಡ್ಲೆ ಮಶಾಕ್ ದರ್ಗಾದ ಶಿವಲಿಂಗ ಪೂಜೆಗೆ ಅನುಮತಿ ಸಿಕ್ಕಿದೆ. 15 ಜನರಿಗೆ ಪೂಜೆ ಸಲ್ಲಿಸೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ ಕೋರ್ಟ್. ಈಗ ಶಿವಲಿಂಗ ಪೂಜೆಗೆ ಅನುಮತಿಯನ್ನ ಕೊಟ್ಟಂತಹ ಕೋರ್ಟ್ ಕಳೆದ ಬಾರಿಯೂ ಕೂಡ 15 ಜನರಿಗೆ ಅವಕಾಶವನ್ನ ನೀಡಲಾಗಿತ್ತು ಶಿವಲಿಂಗ ಪೂಜೆಯನ್ನ ಸಲ್ಲಿಸೋದಕ್ಕೆ. ಈಗ ಮತ್ತೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಲಾಡ್ಲೆ ಮಶಾಕ್ ದರ್ಗಾದ ಶಿವಲಿಂಗ ಪೂಜೆಗೆ ಅನುಮತಿಯನ್ನ ಕೊಟ್ಟಿದೆ ಕೋರ್ಟ್. ಈ ಮೂಲಕ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ನಾಳೆ ಮಧ್ಯಾಹ್ನ 2ರಿಂದ 6 ಗಂಟೆಯವರೆಗೂ ಅನುಮತಿಯನ್ನ ನೀಡಲಾಗಿದೆ. 15 ಜನರಿಗೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಪೂಜೆಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಪ್ರತಿ ಬಾರಿಯೂ ಕೂಡ ನಾವು ಶಿವಲಿಂಗಕ್ಕೆ ಪೂಜೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿವಾದಗಳು ಸೃಷ್ಟಿಯಾಗುತ್ತೆ. ಲಾಸ್ಟ್ ಟೈಮು ಕೂಡ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಆಗ 15 ಜನರಿಗೆ ಅವಕಾಶವನ್ನ ಕೊಡಲಾಗಿತ್ತು. ಈಗಲೂ ಕೂಡ 15 ಜನರಿಗೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ಸ್ವತಃ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಕೀಲರಾಗಿರುವಂತಹ ಮಂಜುನಾಥ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ ಸರ್. ಈಗ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ಶಿವಲಿಂಗ ಪೂಜೆ ಮಾಡುವಂತದ್ದಕ್ಕೆ. ಸೊ ಏನೇನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ ಈಗ ಪರ್ಮಿಷನ್ ಕೊಟ್ಟಿದ ಮೇಲೆ? ಲಾಸ್ಟ್ ಟೈಮ್ ಕೊಟ್ಟ ಹಾಗೇನೆ ಈ ಸರ್ತಿ ಕೂಡ 15 ಜನಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಮ್ಮ ಪೆಟಿಷನರು ಮತ್ತೆ ಅವ್ರ ಜೊತೆಗೆ 14 ಜನ ಹೋಗಿ ಅದನ್ನ ಶಿವಲಿಂಗನ ಪೂಜೆ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಟೈಮಿಂಗ್ ಬಂದು 2 to 6 ವರೆಗೂ ಪೂಜೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತ ಒಂದು ಇದನ್ನಿಲ್ಲ. ಮತ್ತೆ ಅನ್ಯ ಕೋಮಿನವ್ರಿಗೆ ಯಾರಿಗೂ ಏನಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಯಾಕಂದ್ರೆ ಲಾಸ್ಟ್ ಡೇಟ್ ಆಫ್ ಹಿಯರಿಂಗ್ ಲಾಸ್ಟ್ ವರ್ಷ ಕಳೆದ ವರ್ಷದಲ್ಲಿ ಅವ್ರದ್ದು ಅನ್ಯ ಕೋಮಿನವ್ರದ್ದು ಉರುಸು ಇತ್ತು, ಮತ್ತೆ ನಮ್ದು ಶಿವರಾತ್ರಿ ಅಟ್ ಎ ಟೈಮ್ ಇದಾಗಿತ್ತು. ಆ ಸಂದರ್ಭದಲ್ಲಿ ಆ ರೀತಿಯಾದಂತಹ ಆದೇಶ ಮಾಡಿದ್ರು ಬೆಳಿಗ್ಗೆ ಅವ್ರಿಗೆ ಮಧ್ಯಾಹ್ನ ಹೀಗೆ ಅಂತ ಹೇಳಿ. ಈ ಸತಿ 2 to 6 ಅಂತ ಹೇಳಿ ಟೈಮಿಂಗ್ ಫಿಕ್ಸ್ ಮಾಡಿದ್ರೆ 15 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರು ಹಿಂದೂ ಇದನ್ನ ಫಾಲೋ ಮಾಡ್ತಾರೆ, ಆ ದೈವಕ್ಕೆ ನಡ್ಕೊಂತಾರೆ, ಅವರು ಹೋಗಿ ಇದನ್ನ ಪೂಜೆ ಮಾಡ್ಕೊಂಡು ಬರ್ಬೋದು. ಅಂದ್ರೆ ಈಗ 15 ಜನಕ್ಕೆ ಅವಕಾಶ ಕೊಟ್ಟಿದಾರಲ್ಲ ಸರ್, ಇಂಥವರೇ ಪೂಜೆಯನ್ನ ಸಲ್ಲಿಸಬೇಕು, ಇಂಥ ವ್ಯಕ್ತಿಗಳೇ ಹೋಗಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ನಿಯಮ ಇದೆಯಾ? ನಮ್ಮ ಯಾರು ಪೆಟಿಷನರ್ ಹಿರೇಮಠ ಅವರು ಇದ್ದಾರೆ, ಅವರೊಂದಿಗೆ ಕಳೆದ ಬಾರಿ ಹಾಕಿದಂತ ಪೆಟಿಷನರ್ ಅವ್ರ ಜೊತೆಗೆ ಇನ್ಯಾರಿದ್ದಾರೆ, ಯಾರು ಬರ್ಬೋದು, ಒಟ್ಟು 15 ಜನ. ಯಾರ್ಯಾರು ಹಿಂದೂ ಧರ್ಮನ ಫಾಲೋ ಮಾಡ್ತಾರೆ, ಯಾರ್ಯಾರು ಇದಕ್ಕೆ ನಡ್ಕೊಂತಾರೆ, ಅವರು ಟೋಟಲ್ 15 ಜನ. ಸರ್, ಈಗ ಕಳೆದ ಬಾರಿ ಉರುಸಿತ್ತು, ಅದಕ್ಕಾಗಿ ಬೆಳಿಗ್ಗೆ ಅವ್ರಿಗೆ ಅವಕಾಶವನ್ನ ಕೊಟ್ಟಿದ್ರು, ಬಟ್ ಸಂಜೆ ಶಿವಲಿಂಗಕ್ಕೆ ಅವಕಾಶವನ್ನ ಕೊಟ್ಟಿತ್ತು. ಬಟ್ ಈಗ ನಾಳೆ ಕೂಡ ಹಬ್ಬ ಇದೆಯಾ, ಅಥವಾ 2ರಿಂದ 6 ಗಂಟೆವರೆಗೆ ಅಷ್ಟೇ ಅನುಮತಿ ಕೊಡೋದು? ನಾಳೆ 2ರಿಂದ 6 ಗಂಟೆಗೆ ಅಲ್ಲಿ ಏನು ಶಿವಲಿಂಗ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪೂಜೆ ಮಾಡ್ಲಿಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ ಹೈಕೋರ್ಟ್ನವರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕಮಿಷನರ್ ಕೂಡ ಅಪಾಯಿಂಟ್ ಮಾಡಿತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ. ಅವರ ಒಂದು ಅಲ್ಲಿ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿ ಏನು ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಿತ್ತು ಏನಿಲ್ಲ ಅನ್ನೋದನ್ನ ಅಲ್ಲಿ ವಿಸ್ತೃತವಾದ ವರದಿಯನ್ನ ಸಲ್ಲಿಸಿದ್ರು. ಆ ವರದಿಯನ್ನ ನೋಡಿ ಕೋರ್ಟ್ ಅಲ್ಲೊಂದು ಇದಿದೆ, ಸ್ಟ್ರಕ್ಚರ್ ಇದೆ ಶಿವಲಿಂಗ. ಅದಕ್ಕೆ ಲಾಸ್ಟ್ ಇಯರ್ 2023 ಮತ್ತೆ 2024ರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಬೆಂಚ್ ಅನುಮತಿಯನ್ನು ನೀಡಿದೆ. ಸೊ ಅದೇ ಆಧಾರದ ಮೇಲೆ ಈ ವರ್ಷ ಏನು ಕಮಿಷನರ್ ಹೋಗಿ ಅಪಾಯಿಂಟ್ ಆಗಿ ಅದರಲ್ಲಿ ಏನು ಸ್ಟ್ರಕ್ಚರ್ ಏನಿಲ್ಲ ಅನ್ನೋದನ್ನ ತಿಳ್ಕೊಂಡು ಬಂದ ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿ ಆಧಾರದ ಮೇಲೆ ಆ ಒಂದು ಇದಕ್ಕೆ ಶಿವಲಿಂಗಕ್ಕೆ ಪೂಜೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ 15 ಜನರಿಗೆ ಶಿವಲಿಂಗ ಪೂಜೆಯನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿರುವಂಥದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಈಗ ಅನುಮತಿಯನ್ನ ಕೊಟ್ಟಿರುವಂಥದ್ದು. ಆ ಮೂಲಕ ಈಗ ಪ್ರತಿ ಬಾರಿಯೂ ಕೂಡ ನಮಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಲಾಗ್ತಾ ಇತ್ತು, ಬಟ್ ಈಗ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ.
ಇನ್ನು ಹರ್ಷಾನಂದ್ ಗುತ್ತೇದಾರ್ ಬಿಜೆಪಿ ಮುಖಂಡರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಶಿವಲಿಂಗ ಪೂಜೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ನಮ್ಮ ಸಂವಿಧಾನಕ್ಕೆ ಸಿಕ್ಕ ಜಯ ಮತ್ತು ಹಿಂದೂಗಳ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳ್ತೀನಿ ಮೇಡಮ್. ಆಕ್ಚುಲಿ ಇದು ವಿಪರ್ಯಾಸ. ನಾವು ಪ್ರತಿ ಸರ್ತಿ ಕೋರ್ಟಿಗೆ ಹೋಗಿ ತಗೋಬೇಕು ಅನುಮತಿ ಅಂತ ಅನ್ನೋದೇ ಒಂದು ದುಃಖಕರ ಸಂಗತಿ. ಹೌದು. ಆದ್ರೂ ಕೂಡ ನ್ಯಾಯಾಲಯ ಎಲ್ಲಾ ಪರಿಶೀಲನೆ ಮಾಡಿ ಅಲ್ಲಿ ಹೋಗಿ ಅಲ್ಲಿ ಲಿಂಗ ಇದೆ ಇಲ್ಲ ಅಂತಂದು ಒಂದು ಪಂಚನಾಮ ರಿಪೋರ್ಟ್ ತರಿಸ್ಕೊಂಡು ಮತ್ತೆ ಇದು ಸಾಬೀತಾಗಿದೆ ಅಲ್ಲಿ ಶಿವಲಿಂಗ ಇದೆ ಅಂತ ಅನ್ನೋದು, ರಾಘವ್ ಚೈತನ್ಯ ಸಮಾಧಿ ಇದೆ ಅಂತ ಅನ್ನೋದು. ಅದಕ್ಕೆ ಇದು ಸಂತೋಷದ ವಿಷಯ. ಮತ್ತು ನಾಳೆ ಕೋರ್ಟ್ ನ ನಿರ್ದೇಶದಂತೆ ಎಲ್ಲರೂ 15 ಜನ ಏನ್ ಹೇಳಿದ್ದಾರೆ ಹೋಗಿ ಕಡಗಂಚಿ ಅಪ್ಪವರು ನೇತೃತ್ವದಲ್ಲಿ ಹೋಗಿ ನಾವು ಪೂಜೆಯನ್ನು ಮಾಡಿ ಶಿವರಾತ್ರಿಯನ್ನ ಆಚರಣೆ ಮಾಡ್ತೀವಿ. ಯಾಕಂದ್ರೆ ಡಿ.ಸಿ ಅವರು ಅನುಮತಿಯನ್ನ ನಿರಾಕರಿಸಿದ್ರು, ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರದು ಅಂತ ಹೇಳಿ. ಈಗ ಕೋರ್ಟೇ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅಂಡ್ ಮತ್ತೊಂದ್ ಕಡೆ ನೋಡೋದಾಯ್ತು ಅಂತಂದ್ರೆ ನಮ್ಮ ನೆಲದಲ್ಲಿ ನಾವು ಪೂಜೆ ಸಲ್ಲಿಸೋದಕ್ಕೆ ಪ್ರತಿ ಬಾರಿಯೂ ಕೂಡ ಕೋರ್ಟ್ ಮೊರೆ ಹೋಗ್ಬೇಕಾ ಅನ್ನುವಂತಹ ಪ್ರಶ್ನೆ. ಅದೇ ಮೇಡಮ್ ನಾನು ಹೇಳ್ತಾ ಇರೋದು, ನಮ್ಮ ದೇಶದಲ್ಲೇ ಮಾತ್ರ ಹಿಂಗೆ. ಇದು ಪ್ರಜಾಪ್ರಭುತ್ವ ಸಿಕ್ಕ ಮೇಲೆ ಸೆಕ್ಯುಲರಿಸಮ್ ಅನ್ನೋ ಹೆಸರಿನಲ್ಲಿ ನಮ್ಮ ಹಿಂದೂಗಳನ್ನ ಹತ್ತಿಕ್ಕುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮಾಡ್ತಾ ಇದ್ದಾರೆ. ಅದು ಒಂದು ಭಾಗ ಇದು ನಮ್ಮ ಆಳಂದದಲ್ಲಿ ಆಗ್ತಾ ಇರೋದು. ನಮ್ಗೆ ಪ್ರತಿದಿನ ಅಲ್ಲಿ ಪೂಜೆ ಮಾಡ್ತಾರೆ, ಆದ್ರೆ ನಾವು ಶಿವರಾತ್ರಿದಂದು ಹೆಚ್ಚಿನ ಒಂದು ಬಂದೋಬಸ್ತ್ ಮಾಡ್ರಿ ಅಂತ ಕೇಳಿದ್ರೆ ಕೊಡೋದಿಲ್ಲ. ಇದು ಯಾಕೆ ಈ ರೀತಿ ಮಾಡ್ತಾರೆ ತಾರತಮ್ಯ? ಇದು ಕಾಂಗ್ರೆಸ್ದು ಒಂದು ತುಷ್ಟೀಕರಣದ ಒಂದು ಅಂಗ. ಇದು ಈ ನೀತಿ ಅನುಸರಿಸ್ತಾರೆ ಅವರು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮಂಡ್ಯದ ಮಿಮ್ಸ್ನಲ್ಲಿರುವ ಹೆರಿಗೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯ ಕಟ್ಟಡ ಕಟ್ಟಿ 1 ವರ್ಷವಾಗಿದೆ. 24.5 ಕೋಟಿ ವೆಚ್ಚದ 100 ಬೆಡ್ಗಳ ಆಸ್ಪತ್ರೆ ಇದು. ಆದರೆ ರಾಜಕೀಯ ಜಟಾಪಟಿಯಿಂದ ಕಟ್ಟಡ ಉದ್ಘಾಟನೆಯೇ ಆಗಿಲ್ಲ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ನಾನೀಗಿರೋದು ಮಂಡ್ಯ ಜಿಲ್ಲೆಯ ಹೃದಯ ಭಾಗದಲ್ಲಿ ಇರುವಂತಹ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಭಾಗದಲ್ಲಿದ್ದೀನಿ. ಇಲ್ಲಿ ಸುಮಾರು ವರ್ಷಗಳಿಂದ ನಿರಂತರವಾಗಿ ಜ್ವಲಂತ ಸಮಸ್ಯೆಗಳನ್ನು ಎಸ್ಪೆಷಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ವಿಶೇಷವಾಗಿ ಮಹಿಳೆಯರು ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಏನಾ ಸಮಸ್ಯೆಗಳು, ಯಾಕೆ ಆಡಳಿತ ಅಧಿಕಾರಿಗಳಾಗಿರಬಹುದು, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾಗಿರ್ಬೋದು ಈ ಬಗ್ಗೆ ಕಣ್ಣು ತೆರೆದು ನೋಡ್ತಾ ಇಲ್ಲ. ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕಿಲ್ಲಿ, ಇಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಉಲ್ಬಣ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ರಾಮನಗರ ಆಗಿರಬಹುದು, ಚನ್ನಪಟ್ಟಣ ಆಗಿರಬಹುದು, ಕುಣಿಗಲ್ ಆಗಿರಬಹುದು ಆ ಭಾಗದಿಂದಲೂ ಕೂಡ ಹೆರಿಗೆಗಾಗಿ ಈ ಒಂದು ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ವಿಭಾಗದಲ್ಲಿರುವಂತಹ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಎಲ್ಲರೂ ಕೂಡ ಅವಲಂಬಿಸಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಕ್ರೌಡ್ ಜಾಸ್ತಿ ಆಗಿರುತ್ತೆ. ಸಹಜವಾಗಿ ಈ ಕ್ರೌಡನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿ ಹೊಸೂರಲ್ಲಿ ಒಂದು ಬೃಹದಾಕಾರವಾಗಿದ್ದಂತಹ 6 ಎಕರೆ ಜಮೀನಲ್ಲಿ ಹೊಸದಾಗಿ 25 ಕೋಟಿ ಆಲ್ಮೋಸ್ಟ್ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲಾ ರೀತಿಯ ಸುಸಜ್ಜಿತವಾದಂಥ ಆಸ್ಪತ್ರೆ ಈಗಾಗಲೇ ನಿರ್ಮಾಣ ಆಗಿದೆ. ಬಟ್ ಇಲ್ಲಿವರೆಗೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಈ ಭಾಗದ ಜನರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಓಕೆ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಲ್ಲಿರುವಂತಹ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ಜನ ತಮ್ಮವರನ್ನ ಕರೆದುಕೊಂಡು ಆಸ್ಪತ್ರೆಗೆ ಸೇರಿಸಿರುವಂತವರು ಅವರ ನೋವನ್ನು ಹೇಳ್ಕೊಳ್ತಾರೆ, ಯಾವ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಅಂತ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಹೇಳಿ. ಮಂಜುನಾಥ್, ನಾವು ಹೋರಾಟಗಾರರು ಇಲ್ಲಿ. ಓಕೆ ಸರ್, ಏನಂದ್ರೆ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಆಸ್ಪತ್ರೆ ನಿರ್ಮಾಣ ಆಗಿದೆ. ಈ ಕ್ರೌಡನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ. ನಿಮ್ಗೆ ಗೊತ್ತಿದೆ ಅದು ಸುಮಾರು ವರ್ಷಗಳಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ. ಯಾಕೆ ಅದು ಓಪನ್ ಆಗ್ತಾ ಇಲ್ಲ ಅನ್ನೋದು ಈಗ ಮೇನ್ ಪಾಯಿಂಟ್. ಮೊದಲನೇ ಆಗಿ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಒಂದಲ್ಲ ಒಂದು ಸಮಸ್ಯೆ ಗೂಡಾಗಿದೆ. ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಒಂದು ವಿಷಯ ಬರುತ್ತೆ. ಮಂಡ್ಯ ಜಿಲ್ಲೆಯ
ಹೆರಿಗೆ ವಾರ್ಡು ಮಕ್ಕಳು ಮತ್ತು ತಾಯಿಯನ್ನು ಪೋಷಣೆ ಮಾಡಬೇಕಾಗಿರೋ ಒಂದು ಜಿಲ್ಲಾ ಆಸ್ಪತ್ರೆಯ ಹೊಣೆಗಾರಿಕೆ ಹೇಗಿದೆ ಅಂತ ಹೇಳಿದ್ರೆ, ಇಂದು ಮಕ್ಕಳು ರೋಗಿಗಳು ತಮ್ಮ ಮಕ್ಕಳನ್ನೇ ನೋಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಮಂಡ್ಯ ಜಿಲ್ಲಾಸ್ಪತ್ರೆಯ ಮಹಿಳಾ ವಾರ್ಡ್ ಇದೆ. ಮಗುವನ್ನು ತಾಯಿ ನೋಡೋಕ್ಕಾಗ್ತಿಲ್ಲ, ತಾಯಿ ಮಗುವನ್ನು ನೋಡೋಕ್ಕಾಗ್ತಿಲ್ಲ, ಮಗುವ ತಾಯಿಯನ್ನು ಸಂಬಂಧಿಕರು ನೋಡೋಕ್ಕಾಗ್ತಿಲ್ಲ, ಪೋಷಣೆ ಮಾಡೋಕ್ಕಾಗ್ತಿಲ್ಲ. ಬರುವಂಥ ಜನರು ನೂರಾರು ಜನ ಇಲ್ಲಿ ಸುಜನಿತವಾದ ಇಲ್ಲದೇ ಇರೋ ಜಾಗದಲ್ಲಿ ಇಂಥ ಸಾಂಕ್ರಾಮಿಕ ರೋಗಗಳ ಮಧ್ಯದಲ್ಲಿ ನೆಲದಲ್ಲೇ ಕೂತು ಊಟ ಮಾಡುವಂಥ ಪರಿಸ್ಥಿತಿ ಇದೆ. ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ, ಒಳಚರಂಡಿ ವ್ಯವಸ್ಥೆಗಳಿಲ್ಲ, ಬಾತ್ರೂಮ್ ವ್ಯವಸ್ಥೆಗಳಿಲ್ಲ, ನಮ್ಮ ಹೆಣ್ಣುಮಕ್ಕಳ ಗೋಳನ್ನ ಕೇಳೋರಿಲ್ಲ. ಮಂಡ್ಯ ಜಿಲ್ಲೆಯ ಭಾಳಷ್ಟು ವಿಷಯಗಳಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. 24 ಕೋಟಿ ವೆಚ್ಚದ ಪಿ ಹೊಸೂರು ಕಾಲೋನಿಯಲ್ಲಿ ಸುಜನಿತವಾದಂಥ ಒಂದು ಮಹಿಳಾ ವಾರ್ಡನ್ನು, ಹೆರಿಗೆ ವಾರ್ಡನ್ನು ಓಪನ್ ಮಾಡೋದಕ್ಕೆ ತಯಾರಾಗಿದೆ. ಅದು ತಯಾರಾಗಿ 1 ವರ್ಷ ಆಗಿದೆ. ಓಪನ್ ಆಗೋದಕ್ಕೆ ಈ ಜಿಲ್ಲಾಡಳಿತ ಅವಕಾಶ ತಗೊಳ್ತಾ ಇಲ್ಲ. ಮಂಡ್ಯ ಜಿಲ್ಲಾಡಳಿತ ಅಸಡ್ಡೆತನ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದೆ ಇರುವಂಥ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಆಗೋದಕ್ಕೆ ಈಗಾಗಲೇ 2 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಆದರೆ ಈ ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇಲ್ಲ. ಎಷ್ಟು ಸ್ವಾಮಿ, ಸಾರ್ವಜನಿಕರ ತೆರಿಗೆ ಹಣವನ್ನು ಹುಡುಗಾಟ ಆಡ್ತಾ ಇದ್ದೀರಲ್ಲ. ನಿಮಗೆ ಏನಿಲ್ಲ, ಜನ ಹೊಡೆಯುವಂಥ ದೊಣ್ಣೆ ತಗೊಂಡು ಹೊಡೆಯುವಂಥ ಪರಿಸ್ಥಿತಿಲಿ ಇದ್ದಾರೆ. ಇವತ್ತಿಲ್ಲಿರುವಂಥ ಒಬ್ಬೊಬ್ಬರು ಮಹಿಳೆಯರನ್ನ ಪ್ರಶ್ನೆ ಕೇಳೋದಾದರೆ ಸ್ವತಃ ಅವ್ರು ಅನುಭವಿಸ್ತಿರುವ ಕಷ್ಟಗಳನ್ನು ಕೇಳಿದ್ರೆ ಕಣ್ಣೀರು ಬರುತ್ತೆ. ಇವತ್ತು News18 ತುಂಬ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಒಬ್ಬ ಹೋರಾಟಗಾರನಾಗಿ ನಾನು ಹೇಳಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಸಾವಿರಾರು ಕೋಟಿ ಅನುದಾನ ಹೊಂದಿ ಒಂದು ಜಿಲ್ಲಾ ಆಸ್ಪತ್ರೆ ಅಭಿವೃದ್ಧಿಗೆ ಬರ್ತಾರೆ. ಒಂದು ಜಿಲ್ಲಾ ಆಸ್ಪತ್ರೆ ಪರಿಸ್ಥಿತಿ ಹೀಗಾದರೆ ತಾಲೂಕಿನ ಆಸ್ಪತ್ರೆಗಳ ಪರಿಸ್ಥಿತಿ ಏನಾಗಾದ್ರೆ? ಅಮ್ಮ, ಇಲ್ಲಿ ನಾವು ಕೇಳ್ಪಟ್ವಿ 1-2 ಬೆಡ್ಗಳನ್ನ ಜಾಯಿಂಟ್ ಮಾಡಿಬಿಟ್ಟು ಅಡ್ಡಡ್ಡ 3 ಜನ ಮಲಗಿಸ್ತಾರಂತೆ. ಬಾಣಂತಿಯರು 3 ಜನ ಆಗ್ಬೋದು, 4 ಜನ ಆಗ್ಬೋದು. ನಾವೀಗ 3 ವರ್ಷ ಬ್ಯಾಕ್ ಸರ್, ನಾನು ಇಲ್ಲೇ ಡೆಲಿವರಿ ಆಗಿದ್ದು. ಆ ಟೈಮಲ್ಲಿ ತುಂಬಾ ರಶ್ ಅಂದ್ಬಿಟ್ಟು 2 ಬೆಡ್ ಸೇರಿಸಿ 4 ಜನನ ಮಲಗಿಸಿದ್ರು. ಪೇಷಂಟ್ ಹತ್ರ ಈಗ ಸಿಸರಿನ್ ಆಗಿರ್ತದೆ, ಸಿಸರಿನ್ ಆಗಿದ್ದವಾಗ ಮಕ್ಳಿಗೆ ಹೋಗಿದ್ರೆ ಇಲ್ಲ, ಇವಾಗ ಇಲ್ಲ, ಆಮೇಲೆ ಬಾ ಡಾಕ್ಟರ್ ಬರೋದು ಯಾಕೆ ಎಮರ್ಜೆನ್ಸಿ ಅಂತ ಸರಿಯಾಗಿ ನೋಡೋದು ಇಲ್ಲ. ಯಾರೋ ಒಬ್ರು ಹೆಲ್ಪರ್ ಇರಲೇಬೇಕು ಸರ್. ಹಾಲು ಕುಡ್ಸೋಳಕ್ಕೂ ಬಿಡ್ತಾ ಇಲ್ಲ ಒಳಗಡೆ. ಅಲ್ಲ, ಈಗ ಬಾಣಂತಿಯವ್ರಿಗೆ ಯಾರು ಮನೇಲಿ ಈಗ ನಮ್ಗೆ ಗೊತ್ತಿರೋಂಗೆ ಯಾರು ಪಕ್ಕದಲ್ಲಿ ಬಿಡಂಗಿಲ್ಲ. ಒಂದು ಪಕ್ಕದಲ್ಲಿ 3 ಜನ ಮಲಗಿಸ್ತಾರಂದ್ರೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಆಗಲ್ಲ? ಹೌದು ಸರ್, ತುಂಬಾ ಆರೋಗ್ಯ ಹಾಳಾಗ್ತಾ ಇದೆ. ಮಕ್ಕಳು ನೋಡಕ್ ಬಿಡ್ತಾ ಇಲ್ಲ. ಐಸಿ ವರ್ಲ್ಡ್ ಇದ್ರೆ ಐಸಿ ವರ್ಲ್ಡ್ ತಗೋಬಿಡಲ್ಲ. ಡಾಕ್ಟರ್ ಬಂದ್ರೆ ಹಾಲು ತೋರಿಸಿ ಇಲ್ಲಿ ತೋರಿಸಿ ನಮ್ಗೊತ್ತಿಗೂ ಸಂಬಂಧ ಇಲ್ಲ. ಬರೀ ಪೇಷಂಟ್ ನೋಡ್ತೀವಿ ನಾವು ಅಷ್ಟೇ, ಮಕ್ಕಳಂತೂ ನೋಡಲ್ಲ ನಾವು ಅಂತಾರೆ. ಮಕ್ಕಳು ಬೇಕು ಅಂತಂದ್ರೆ ನೀವು ಬೇರೆ ಡಾಕ್ಟರ್ ತೋರಿಸ್ಕೊಳ್ಳಿ, ಮಕ್ಕಳು ಡಾಕ್ಟರ್ ತೋರಿಸ್ಕೊಳ್ಳಿ ಅಂತಾರೆ. ಮಕ್ಕಳು ಡಾಕ್ಟರ್ ತೋರಿಸ್ಬೇಕು ಅಂದ್ರೆ 3 ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟು ಹತ್ತಿರ ಹೋಗ್ಬೇಕು. ಒಬ್ಬರಿದ್ದಾಗ ತುಂಬಾ ತೊಂದರೆ ಆಗುತ್ತೆ. ಅವಾಗ ಒಂದು ಬಾತ್ರೂಮಲ್ಲಿ ಎಷ್ಟು ಜನ ಹೋಯ್ತಾರೆ ಸರ್, ಹೋಗ್ಲಿ ಒಂದು ರೂಪಾಯಿ ಕ್ಯೂ ನಿಂತ್ಕೋಬೇಕು. ಎಲ್ಲ ಹೋಗ್ತಾರೆ ಯಾವುದೇ ಇದ್ರಲ್ಲಿ ಎಷ್ಟೇ ಯಾವುದೇ ಕಾಯಿಲೆ ಯಾರು ಒಂದೇ ಬಾತ್ರೂಮ್ ಹೋಗೈತೆ ಸರ್. ಈಗ ಬಾಣ್ತಿರು ಬಸ್ರು ಎಲ್ಲ ಒಂದೇ ಬಾತ್ರೂಮ್ಗೆ ಹೋಗ್ಬೇಕು. ಯಾರು ಇದು ಮಾಡ್ತಾರೆ ಸಮಯ ಅಷ್ಟೇ. ಮಕ್ಕಳು ಬಂದು ನೋಡೋಂಗಿಲ್ಲ. ಅವ್ನು ಡೆಲಿವರಿ ಆದಾಗ ಹೊರಗಡೆ ಜನ ಬಂದಿರೋರ್ಗು ಹೊರಗಡೆ ಹೋಗಿ ಆಚೆಗಡೆ ಅಂತ ಟಾಯ್ಲೆಟ್ಗೆ ಅಂತ ಹೇಳ್ತಾರೆ. ಅದನ್ನು ಒಂದು ಸ್ಪೆಷಾಲಿಟಿ ಮಾಡಬೇಕು ಸರ್. ಇಲ್ಲಿ ಬಂದ್ ಎಷ್ಟು ಜನ ಕಾಯ್ಕೊಂಡು ಕೂತವ್ರೆ ಸರ್. ಅದು ಇಲ್ಲ, ನಮ್ಗೆ ಬಾತ್ರೂಮ್ ಎಲ್ಲೂ ಇಲ್ಲ. ದುಡ್ಡು ಕೊಟ್ಟು ಹೋಯ್ತೀವಿ ಅಂದ್ರೆ ನಮ್ಗೆ ಅನುಕೂಲತೆ ಇಲ್ಲ. ಅದು ಎಲ್ಲ ಕಡೆ ನಮಗೂ ಕಾಯಿಲೆ ಬರ್ತದೆ. ಆಸ್ಪತ್ರೆಗೆ ಬಂದು ನಮಗೂ ಕಾಯಿಲೆ ಬಂದು ನಾವು ಅಂಟ್ಕೋಬೇಕು ಅಷ್ಟೇನೆ. 2019ರಲ್ಲಿ ಆಗ್ತದೆ ಇದು ಗುದ್ಲಿ ಪೂಜೆ. ರಾಮುಲ್ ಅವರು ಮತ್ತು ಸಂಸದೆ ಸುಮಲತಾರಿಂದ ಆಗ್ತದೆ. ತದನಂತರ ಕೆಲಸ ಭಯಂಕರವಾಗಿ ಬೇಗ ನಡೀತದೆ. ಬಟ್ ನಾವು ಇವತ್ತಾಗ್ತದೆ ನಾಳೆಗಾಗ್ತದೆ ಓಪನ್ ಒಂದು ಇಲ್ಲ. ಅಲ್ಲಿನ ಒಂದು ಇರತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಅಂದರೆ PDOಗಳು ಸೆಕ್ರೆಟರಿಗಳನ್ನು ಕೇಳಿದರೆ ಸರ್ ಮೇಲಿನ ಕೊಟ್ಟರೆ ನಮಗೇನು ಸರ್ ಟೇಪ್ ಕಟ್ ಮಾಡೋಕ್ಕಂತ ಕೇಳ್ತಾರೆ. ಇದು ಈಗ ಸರ್ ನನ್ನ ಹೆಸರು ಬರಬೇಕು, ನಿಮ್ಮ ಹೆಸರು ಬರಬೇಕು, ಇನ್ನೊಬ್ಬರ ಹೆಸರು ಬರಬೇಕು. ರಾಜಕೀಯ ಮೈಲೇಜಸ್ ಖಂಡಿತ ಅದರಲ್ಲಿ 2 ಮಾತಿಲ್ಲ ಸರ್. ಸರ್, ಈಗ ಒಂದು ವಿಚಾರ, ಮಂಡ್ಯ ಅಂದರೆ ಇಡೀ ಇಂಡಿಯಾಗೆ ಗೊತ್ತು. ಇಂಡಿಯಾದಲ್ಲೇ ಸೌಂಡ್ ಮಾಡಿದಂಥ ಒಂದು ಜಿಲ್ಲೆ. ಯಾಕಂದರೆ ಅಂಥ ಘಟಾನುಘಟಿ ರಾಜಕೀಯ ನಾಯಕರನ್ನು ಕೊಟ್ಟಿದೆ, ಬೇರೆ ಬೇರೆ ವಿಭಾಗದಲ್ಲೂ ಕೂಡ ಕೊಟ್ಟಿರುವಂಥ ಜಿಲ್ಲೆ. ಆ ಹೆಗ್ಗಳಿಕೆ ಇದೆ, ಆ ಹೆಮ್ಮೆ ಇದೆ. ಬಟ್ ಯಾಕೆ ಈ ಇಚ್ಛಾಶಕ್ತಿ ಕೊರತೆ ಯಾಕಿದೆ ಅಂತ? ಇದೊಂದು ಕಪ್ಚುಕ್ಕೆ ಅಲ್ವಾ? ಇಂದು ಮಂಡ್ಯದ ಸಂಸದರು ಕೈಗಾರಿಕೆ ಸಚಿವರಾಗಿದ್ದಾರೆ ಕೇಂದ್ರದಲ್ಲಿ. ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಕೃಷಿ ಆಧಾರಿತವಾದಂಥ ಜಿಲ್ಲೆ, ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯವರೇ ಆಗಿದ್ದಾರೆ. 6 ಜನ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ನರಿದ್ದಾರೆ. ಒಗ್ಗಟ್ಟಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾಗಿರುವ ಹೊಣೆಗಾರಿಕೆ ಶಾಸಕರುಗಳದ್ದು. ಸಂಸದರು ದಿಸಾ ಮೀಟಿಂಗ್ ಅಂತ ಸಂಸದರು ತಗೊಳ್ತಾರೆ. ಜಿಲ್ಲಾ ಪಂಚಾಯತಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಸಚಿವರು, KDP ಸಭೆಯನ್ನು ಸಚಿವರು ಮಾಡ್ತಾರೆ. ಆದರೆ ಯಾವ ಪ್ರಗತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ.
ಈಗ ಕ್ಯಾನ್ಸರ್ ಆಸ್ಪತ್ರೆ ನೆಲೆಗುದಿಗೆ ಬಿದ್ದಿದೆ, ಹೆರಿಗೆ ವಾರ್ಡು ಮಕ್ಕಳ ವಾರ್ಡ್ ನೆಲೆಗುದಿಗೆ ಬಿದ್ದಿದೆ. ಸಭೆಗಳೆಲ್ಲ ಟೀ ಬಿಸ್ಕೆಟ್ಗೆ ಸೀಮಿತ ಆಯ್ತಾ ಅಂತ? ಖಂಡಿತ 100% ಈ ಮಾತು ಸತ್ಯ. ಯಾಕೆಂದರೆ ಟೀ ಕಾಫಿಗೆ ಇದು ಸೀಮಿತ ಆಗ್ತಾ ಇರುವಂಥ ಸಭೆಗಳಾಗಿದೆ. ಅವರ ಹೊಣೆಗಾರಿಕೆ, ಇವ್ರ ಪಕ್ಷದ ಮೇಲೆ ಅವ್ರ ಪಕ್ಷದ ಮೇಲೆ ಇವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹೊರತು ಮಂಡ್ಯ ಜಿಲ್ಲೆಯ ಪ್ರಗತಿಯತ್ತ ಕಂಡೋಗುವ ಯಾವುದೇ ಆಲೋಚನೆಗಳು ಇಂದಿನ ಜನಪ್ರತಿನಿಧಿಗಳ ಮುಂದೆ ಇಲ್ಲ ಅನ್ನುವಂಥದ್ದೇ ನತದೃಷ್ಟದ ಜಿಲ್ಲೆಯ ಪರಿಸ್ಥಿತಿ ಹೀಗಿದೆ. ಇವತ್ತು ಮಹಿಳೆಯರು ಮಾತನಾಡುವಾಗ ತಮ್ಮ ಶೌಚಾಲಯ ವ್ಯವಸ್ಥೆಗಳನ್ನು ಕೈ ಬೀಡಿಕೆ ಬೇಳ್ಕೊಡುವಂಥ ಪರಿಸ್ಥಿತಿ, ಬೇಸಿಕ್ ನೀಡ್ಸನ್ನು ಕೊಡಬೇಕಾಗಿರುವಂಥ ಸರ್ಕಾರಗಳ ವ್ಯವಸ್ಥೆ ಈ ಮಟ್ಟಕ್ಕೆ ರೋಡಲ್ಲಿ ಬೀದಿಲಿ ನಿಲ್ಲಿಸಿದ್ದಾರೆ ಸರ್. ಹೆಣ್ಮಕ್ಳನ್ನ ನೋಡಿದ್ರೆ ನೀವು ಕಣ್ಣೀರು ಬರುತ್ತೆ. ಈಗಾದರೆ ಅವ್ರ ಮಂತ್ರಿಗಳ ಮಕ್ಕಳು, ಶಾಸಕರ ಮಕ್ಕಳು ಬಂದು ಕೂತ್ಕೊಳ್ಳಿ ಒಂದು ದಿನ ಇಲ್ಲಿ ಕೂತ್ಕೊಂಡು ನೋಡಲಿ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಆವಾಗ ಅವರ ಸ್ವಂತ ಅನುಭವ ಆಗುತ್ತೆ. ಇಷ್ಟೆಲ್ಲ ಪರಿಸ್ಥಿತಿ ಮಧ್ಯದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ನು 15 ದಿನದ ಒಳಗಡೆ ಮಂಡ್ಯ ಬಿ ಹೊಸೂರು ಕಾಲೋನಿಯಲ್ಲಿ ಪ್ರಾರಂಭಿಸಿರುವಂಥ ಹೆರಿಗೆ ವಾರ್ಡ್ ಆಸ್ಪತ್ರೆ ಪ್ರಾರಂಭ ಆಗಬೇಕು. ನಾವು ಕ್ಯಾನ್ಸರ್ ಆಸ್ಪತ್ರೆಗಾಗಿ ಮತ್ತು ಮಹಿಳೆ ವಾರ್ಡ್ಗಾಗಿ ನಿರಂತರ ಹೋರಾಟದ ಕಡೆಗೆ ಹೆಜ್ಜೆ ಇಡಬೇಕಾಗುತ್ತೆ. ರೋಗಿಗಳ ಜೊತೆ ನಾವು ಒಬ್ಬರೇ ಅಂತಲ್ಲ, ಮಂಡ್ಯ ಜಿಲ್ಲೆಗೆ ಬರುವಂಥ ರೋಗಿಗಳು ಹೆಣ್ಮಕ್ಳ ಜೊತೆನೇ ಈ ಹೋರಾಟದ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಅನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮೇಡಮ್, ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಹೆರಿಗೆಗೆ ಬಂದಂಥವರು ಜೊತೆಗೆ ಬಾಣಂತಿಯರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ನೀವು? ಇದನ್ನು ಯಾವ ರೀತಿಯಾಗಿ ನೋಡ್ತೀರಿ? ಅಲ್ಲೊಂದು ಸುಸಜ್ಜಿತ ಆಸ್ಪತ್ರೆ ಇದ್ರೂ ಕೂಡ ಯೂಸ್ಲೆಸ್ ಆದಂಥ ರೀತಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಮ್ಮದೇ ಕೊಟ್ಟಿರುವಂಥ ಹಣ, ಟ್ಯಾಕ್ಸ್ ಹಣ ಕೊಳಿತಾ ಬಿದ್ದಿದೆ ಸರ್. ಯಾರು ಕೇಳಲ್ವಲ್ಲ ಸರ್, ಯಾರ್ದು ಏನು ಕೇಳೋದಿಲ್ವಲ್ಲ. ಯಾರು ಬಂದು ನಿಮ್ಗೆ ಏನು ಕಷ್ಟ ಆಯ್ತೈತೆ, ನಿಮ್ಗೆ ಏನು ತೊಂದರೆ ಐತೈತೆ ಅಂತ ಯಾರು ಕೇಳಲ್ವಲ್ಲ ಸರ್. ಹೆಂಗಾರು ಮಾಡ್ಕೊಳ್ಳಿ. ಒಟ್ನಲ್ಲಿ ನಾವು ಪೇಷಂಟು ಬಂದಿದ್ದೀವಿ, ಹೆಂಗೋ ನಮ್ಮದು ಆಗಬೇಕು, ಹೆಂಗೋ ಆತ ಕಡೆ ಹೊರಟೋಯ್ತೀವಿ ಸರ್. ಅಂದ್ರೆ ಅವ್ರಿಗಾದ್ರೆ ಸಮಸ್ಯೆ, ಬಾತ್ರೂಮ್ ಸಮಸ್ಯೆ ಒಂದೇ ಅಲ್ಲ ಸರ್. ಇಲ್ಲಿ ಸುಮಾರು 1000 ಜನ ಇರ್ಬೋದು. ಕುಡಿಯೋ ನೀರು ಟ್ಯಾಪ್ ಎಲ್ಲರೂ ತೋರಿಸಿ ಇಡೀ ಹಾಸ್ಪಿಟ್ಲಲ್ಲಿ ಹೊರಗಡೆ ಔಟ್ಸೈಡ್ ಎಲ್ಲರೂ ಇದೆಯಾ? ಕುಡಿಯೋ ನೀರಿಲ್ಲ. ಕುಡಿಯೋ ನೀರು ಬೇಕು ಅಂದರೆ ಹೋಟ್ಲ್ಗಳಿಗೆ ಹೋಗ್ಬೇಕು. ನಮ್ಮ ಪದಾರ್ಥಗಳ ಲಗೇಜ್ಗಳು ಇಟ್ಕೊಳ್ಳೋಕೆ, ನಿಂತ್ಕೊಳ್ಳೋಕೆ ಇಲ್ಲಿ ನಿಂತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ. ಅಲ್ಲಿ ಒಂದು ಟಾಯ್ಲೆಟ್ ಇದೆ, ಅಲ್ಲಿ ಪೇ ಮಾಡಿ ಅವರ ಸ್ವಚ್ಛ ನಿತ್ಯ ಕರ್ಮಗಳನ್ನು ಮುಗಿಸ್ಬೇಕು, ದುಡ್ಡು ಕೊಡಬೇಕು. ಅದರಲ್ಲೂ ಜಾಸ್ತಿ ಇಷ್ಟು ಜನಕ್ಕೆ ಒಂದು ಸಾಲಲ್ಲ. 1000 ಜನ ಅಲ್ಲಿ ಹೋದ್ರೆ ಒಬ್ಬರ ನಂತರ ಒಬ್ರು ಕ್ಯೂ ಹೋಗ್ಬೇಕು. ಮದುವೆ ಊಟಕ್ಕೆ, ಹಬ್ಬದಲ್ಲಿ ಊಟಕ್ಕೆ ಇಸ್ಕೊಳಕ್ಕೆ ಹೋದಾಗ ಕ್ಯೂ ಹೋಗ್ಬೇಕು. ಕುಡಿಯೋ ನೀರು ವ್ಯವಸ್ಥೆ ಬೇಕು, ಬಾತ್ರೂಮ್ ವ್ಯವಸ್ಥೆ ಬೇಕು. ಮತ್ತೆ ಈ ನಮ್ಮ ಈಗ ನೀವೇನು ಕೇಳ್ತಿದ್ದೀರಲ್ಲ, ಈ ಎಲ್ಲ ಸೌಲಭ್ಯಗಳು ಬೇಕು ಅಂತ, ಇದು ಆಲ್ರೆಡಿ ಆಗಿದೆ. 25 ಕೋಟಿ ಖರ್ಚಾಗಿದೆ ನಿಮ್ಮ ಟ್ಯಾಕ್ಸ್ ಅಲ್ಲಿ. ಕೇಳಿ, ಆಗಿದೆಯಲ್ಲ, ಅದು ಆಗಿ 1 ವರ್ಷ ಆಯ್ತು, ಇನ್ನೂ ಕೂಡ ಅದು ಓಪನ್ ಆಗ್ತಾ ಇಲ್ಲ. ಅದನ್ನ ಪ್ರಶ್ನೆ ಮಾಡಿ ಸರ್. ಆಗಿದೆ, ಅದು ಓಪನ್ ಆಗಬೇಕು. ಬಹುಮುಖ್ಯವಾಗಿ ಕ್ರೌಡ್ ಕಡಿಮೆ ಆಗುತ್ತೆ. ಈಗ ಒಂದೇ ಪಬ್ಲಿಕ್ ಟಾಯ್ಲೆಟ್, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ. ಅಂದ್ರೆ ಒಳಗಡೆ ರೋಗಿಗಳಿಗೆ ಎಷ್ಟು ಸಮಸ್ಯೆ ಇದೆ, ಅವ್ರನ್ನ ಕರ್ಕೊಂಡ್ಬಂದಂತವ್ರಿಗೆ ನಾವೇ ಸರ್. ಈಗ ಲೇಡೀಸ್ಗೇನೋ ಒಂದು ಒಳಗಡೆ ಬಿಟ್ಬಿಡ್ತಾರೆ, ಒಂದು ಪೇಷಂಟ್ಗೆ ಒಬ್ಬರೇ. ಇನ್ನು ನಾನು 6 days ಇಂದ ಇಲ್ಲೇ ಮಲಗ್ತಾ ಇದ್ದೀನಿ. 6 days ಇಂದ ಇಲ್ಲೇ ಮಲಗ್ತಾ ಇದ್ದೀನಿ ಸರ್. ಸ್ವಂತ ಈಗ ನಮ್ಮ ಕಾರ್ ಇದೆಯಲ್ಲ ಸರ್, ಒಂದೇ ಪಬ್ಲಿಕ್ ಟಾಯ್ಲೆಟ್ ಸರ್. 3 ಜನ ಹೋದ್ರೆ ಅಲ್ಲಿ 30 ಜನ ಆಚೆ ಇರ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಇಷ್ಟು ಜನ. ಬೇರೆ ಯಾವ ಸಮಸ್ಯೆಗಳು ಬರುತ್ತೆ ಬಾಣಂತಿಯರಿಗೆ ಅಂತ ನೀವೇ ಹೇಳಿದ್ರಲ್ಲ ಸರ್, ಸೋಂಕು ತಕ್ಷಣ ಹರಡುತ್ತೆ. ಏನು ಅಂದರೆ ಒಂದು ತಾಯಿ ಅದು ಅವ್ರ ಕಂಡೀಷನ್ ಯಾವ ಥರ ಇರುತ್ತೆ, ಅವ್ರ ಆರೋಗ್ಯ ಸಮಸ್ಯೆ ಏನು ಇರುತ್ತೆ ಏನೂ ಗೊತ್ತಾಗಲ್ಲ ನಮಗೆ. ಅದು ಡಾಕ್ಟ್ರ್ ಗೊತ್ತಿರ್ಬೋದು ಮೋಸ್ಟ್ಲಿ. ಆದರೆ ಗೊತ್ತಿದ್ದ ತಕ್ಷಣಕ್ಕೆ ಈಗ ನಾನು ಒಬ್ಬರು ಈ ಪಕ್ಕದಲ್ಲಿ, ಈಗ ಇವ್ರ ಆರೋಗ್ಯ ನನ್ನ ಆರೋಗ್ಯ ಒಂದೇ ಸಮಯ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಡಿಫ್ರೆನ್ಸ್ ಇರುತ್ತೆ. ಒಂದೇ ಬೆಡ್ಡಲ್ಲಿ 3 ಜನ ಮಲಗಿಸಿದಾಗ ಒಂದು ಮಗುಗೆ ಒಂದು ಶೀತ ಆಗ್ಬೋದು, ಒಂದು ನೆಗಡಿ ಕೆಮ್ಮು ಆಗಿರ್ಬೋದು. ನಾವೇ ಯಾರಾದರೂ ನೆಗಡಿ ಕೆಮ್ಮು ಇದ್ದಾಗ ಕೈಗೆ ಸ್ಯಾನಿಟೈಸರ್ ಮಾಡಿಕೊಂಡು ಪಾಪಗಳನ್ನ ಮುಡ್ತೀವಿ ಅಂತ ಬಂದಾಗ ಇವ್ರು ಏನೂ ಇಲ್ದೇ ಏಕಾಏಕಿ ಇವರು ಏನು ವ್ಯವಸ್ಥೆ ಇದೆ ಅಂತ ನಮ್ಗೆ ಗೊತ್ತಿತ್ತಲ್ಲ. ಇದನ್ನ ತುಂಬ ದಿನದಿಂದ ನಾವು ಪ್ರಯತ್ನ ಮಾಡ್ತಿದ್ದೀವಿ ಸರಿ ಮಾಡಿ ಅಂತ, ಅದು ಸರಿ ಬರ್ತಾ ಇಲ್ಲ. ಈ ಒಂದು ಹೋರಾಟದಿಂದ ನಾವು ಸರಿ ಮುಂದಿನ ದಿನದಲ್ಲಿ ಸಾರ್ವಜನಿಕರಿಗೂ ಅನುಕೂಲ ಆಗಲಿ, ಒಂದು ಪೇಷಂಟ್ಗಳಿಗೆ ಒಂದು ಒಳ್ಳೆ ರೀತಿಲಿ ಟ್ರೀಟ್ಮೆಂಟು ಕೊಡಲಿ, ಮತ್ತು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಲಿ. ಮತ್ತು ನಮ್ಗೆ ಬೇಕಾಗಿರೋದು ಇಂಪಾರ್ಟೆಂಟು ಅಂದರೆ ಬಾಣಂತಿರಲಿ. ಮತ್ತು ಇನ್ನೊಂದೇನು ಅಂದರೆ, ಇವತ್ತು ನಾನು ಒಳಗಡೆ ಹೋಗಿ ಖಂಡಿತ ನೋಡಿಲ್ಲ, ನಾನೇ ಕಣ್ಣಲ್ಲಿ ನೋಡಿದ್ದು. ನಮ್ಮ ಪೇಷಂಟ್ ಇದ್ದಾಗ ಏನಾಗಿದೆ, ಹಳೆ ಬಿಲ್ಡಿಂಗ್ ಆಗಿದೆ. ಹಳೆ ಬಿಲ್ಡಿಂಗಲ್ಲಿ ನೀರೆಲ್ಲ ಸೋರ್ತಿದೆ. ನೀರೆಲ್ಲ ಸೋರಿದಾಗ ಮಳೆ ಟೈಮಲ್ಲಂತೂ ಈಗ ನೋಡಿ ಹತ್ರದಲ್ಲಿ ಮಳೆ ಬಂತು, ಮುಂದೆ ಇನ್ನೊಂದು 2 ತಿಂಗಳಲ್ಲಿ ಮಳೆ ಶುರುವಾಗುತ್ತೆ. ಮಳೆ ಶುರುವಾಗದಾಗ ಏನಾಗುತ್ತೆ ಅಂದರೆ 2-3 ವಾರ್ಡ್ಗಳಲ್ಲಿ ತುಂಬ ಮಳೆ ಬರುತ್ತೆ. ತುಂಬ ಮಳೆ ಬಂದಾಗ ಆ ಟೈಮಲ್ಲಿ ಮಕ್ಳುಗಳನ್ನ ಮತ್ತು ತಾಯಂದಿರನ್ನ ಬೇರೆ ವಾರ್ಡ್ಗಳಿಗೆ ಶಿಫ್ಟ್ ಮಾಡೋದನ್ನ ಕಣ್ಣಲ್ಲಿ ನೋಡಿದ್ದೀನಿ ನಾನು. ಅದನ್ನು ವಿಡಿಯೋ ಕೂಡ ಮಾಡಿ ನಾನು MD ಅವ್ರಿಗೂ ತೋರಿಸಿದ್ದೀನಿ, ಡೈರೆಕ್ಟರ್ಗಳಿಗೆಲ್ಲ ತೋರಿಸಿದ್ದೀನಿ. ಅದನ್ನು ಇಲ್ಲಿವರೆಗೆ ಅವ್ರು ಏನು ತೊಗೊಂಡಿದ್ದಾರೆ ಸ್ಟೆಪ್ಪನ್ನ, ಯಾವ ರೀತಿ ಅದು ಸರಿಪಡಿಸಿದ್ರು ನನಗೆ ಗೊತ್ತಿಲ್ಲ. ಏನಾದರೂ ಅದು ಸರಿಪಡಿಸಲಿಲ್ಲ ಅಂದಾಗ ಮುಂದಿನ ದಿನದಲ್ಲಿ ಸರಿಪಡಿಸಿ, ನಾವು ಹೋರಾಟಗಾರರು ಏನಕ್ಕೋಸ್ಕರ ಇದ್ದೀವಿ, ನಮ್ಮ
ಮನೆ ಒಂದು ಸಮಸ್ಯೆಗೋಸ್ಕರ ನಾವು ಹೋರಾಟಗಾರರಿಲ್ಲ. ಅದು ಓಪನ್ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಮುಕ್ತಿ ಸಿಗುತ್ತೆ ಅಂತ ಯು ಬಿಲೀವ್ ದಟ್? ಸರ್, ಭಾಳಷ್ಟು ಬಾರಿ ದಿಸ ಮೀಟಿಂಗ್ಗಳಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆದ ನಂತರ ಈ ಹೆರಿಗೆ ವಾರ್ಡ್ನಲ್ಲಿರುವ ಹಲವಾರು ದೋಷಗಳನ್ನು ಸರಿಪಡಿಸಬೇಕು ಅಂತಲೇ ಅಲ್ಲಿನ 24 ಕೋಟಿ ಅನುದಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಈ ಒಂದು ಆಸ್ಪತ್ರೆ ಓಪನ್ ಮಾಡೋದಕ್ಕೆ ನಡೀತಾ ಇರುವಂಥದ್ದು. ಟೆಂಡ್ರು ಪ್ರಾರಂಭದಾಗಲೂ ಹಿನ್ನಡೆಯಾಗೇ ಬಂತು. ಕಟ್ಟಡ ಪ್ರಾರಂಭ ಆಯಿತು, ಅದಕ್ಕೂ ಹಿನ್ನಡೆ ಆಯಿತು. ಸ್ಥಳ ನಿಗದಿ ಮಾಡುವಾಗಲೂ ಭಾಳ ಗೊಂದಲದಲ್ಲಿತ್ತು. ಆದರೆ ಪ್ರಾರಂಭಿಸುವಾಗಲೂ ಗೊಂದಲದಲ್ಲೇ ಇದೆ. ಇನ್ನೂ ಎಷ್ಟು ಜನನ ಬಲಿ ತಗೊಳ್ಬೇಕು ಅನ್ನುವಂಥದ್ದೇ ನಮ್ಮ ಪ್ರಶ್ನೆ. ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಸಹಾಯಕಿಗೆ ಟೆಂಡ್ರು ಮೂಲಕ ನೌಕರನ್ನು ತಗೊಳ್ತಾರೆ. ಅವರು ಅನಾಮಿದೆಯ ಒಬ್ಬ ಹೆಣ್ಮಗಳು, ರೈತ ಕುಟುಂಬದಲ್ಲಿ ಬಂದಂಥ ಹೆಣ್ಮಗಳು, ಏನೂ ಗೊತ್ತಿರಲ್ಲ, ಯಾರೋ ಒಳಗಡೆ ಪೇಷಂಟ್ ಇದ್ದಾರೆ ನುಗ್ಬಿಡ್ತಾರೆ. ಯಾವ ರೀತಿಯ ವರ್ತನೆ ಮಾಡ್ತಾರೆ ಗೊತ್ತಾ? ಇಲ್ಲಿನ ನೌಕರನ ಮೇಲೆ ಎಷ್ಟು ಆರೋಪಗಳಿದೆ ಗೊತ್ತಾ? ಶಾಂತಿಯುತವಾಗಿ ಮಾತನಾಡಿ ಪ್ರೀತಿಯಿಂದ ಗೆಲ್ಲಬೇಕಾಗಿರುವ ರೋಗಿಗಳನ್ನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಮ್ಮ ನಗರಸಭಾ ಸದಸ್ಯರಂತವರು ಗಲಾಟೆ ಮಾಡಿದ್ದಾರೆ, ನಾವಂತೂ ಗಲಾಟೆ ಮಾಡಿದ್ದೀವಿ. ಇಲ್ಲಿರೋ ಜನ ಪ್ರತಿನಿತ್ಯ ಗಲಾಟೆ ಮಾಡಿ. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಸರ್? ಈಗ ಬಿಲ್ಡಿಂಗ್ ಓಪನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಕೊನೆದಾಗ ಒಂದೇ ಮಾತು ಹೇಳುವಂಥದ್ದು, 15 ದಿನ ಅಷ್ಟೇ ಅವಕಾಶ ನಿಮಗೆ. ನಾವು ಸಾರ್ವಜನಿಕವಾಗಿ ಏನಾದರೂ ಓಪನ್ ಮಾಡಲಿಲ್ಲ ಅಂತ ಹೇಳಿದಾದರೆ ಉಗ್ರ ಹೋರಾಟ ಮಾಡೋದೇ ನಮ್ಮದು. ಯಾಕೆಂದರೆ ಕಾವೇರಿ ಚಳವಳಿ ನಾವು ಕೊಟ್ಟಿರುವ ಜಿಲ್ಲೆ, ರೈತ ಚಳವಳಿ ಹುಟ್ಟಿದ ಜಿಲ್ಲೆ ಮಂಡ್ಯ. ಚಳವಳಿಗೆ ಹೆಸರು ಬಡಿಯುವಂಥದ್ದು ಏನಿಲ್ಲ. ನಾವು ಚಳವಳಿ ಮಾಡೋರೆ, ನಿಮ್ಮ ಕಾನೂನು ಕ್ರಮ ಆಗುವ ಕೇಸ್ ಮಾಡಿಸ್ಕೊಳ್ಳೋರೆ. ನಾವು ದೊಣ್ಣೆ ಹೋರಾಟನ, ಬಿಸಿಲು ಹೋರಾಟನ, ಬಿಂದಿಗೆ ಹೋರಾಟನ, ಉರುಳ್ಸೇವೆ ಹೋರಾಟನ, ಅರಬೆತ್ತಲೆ ಚಳವಳಿನ, ಯಾವ ಚಳವಳಿ ಬೇಕು ಆ ಥರದ ಚಳವಳಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಂಥದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದೇ ನಮ್ಮ ಆಗ್ರಹ. ತಕ್ಷಣ ರಾಜ್ಯ ಸರ್ಕಾರ, ರಾಜ್ಯದ ಆರೋಗ್ಯ ಕುಟುಂಬ ಕಲ್ಯಾಣ ಖಾತೆ ಸಚಿವರು, ವೈದ್ಯಕೀಯ ಸಚಿವರು, ಮಂಡ್ಯ ಉಸ್ತುವಾರಿ ಸಚಿವರು, ಶಾಸಕರುಗಳು ಕೇವಲ 15 ದಿನದ ಒಳಗಡೆ ಬಿ-ಬಸವರು ಕಾಲೋನಿಯಲ್ಲಿರುವಂಥ ದೊಡ್ಡ ಕಟ್ಟಡ ಹೆರಿಗೆ ವಾರ್ಡ್ನ ಆಸ್ಪತ್ರೆ ಉದ್ಘಾಟನೆ ಆಗಲೇಬೇಕು ಅನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಹೋರಾಟಗಾರರ ಮಾತು, ಜೊತೆಗೊಂದಿಷ್ಟು ತಾಯಂದಿರ ಮಾತನ್ನು ಕೇಳಿದ್ವಿ ನಾವು. ಯಾರೇನೆಲ್ಲ ಇಲ್ಲಿ ಪೇಷಂಟ್ಗಳನ್ನ ತಂದು ಅಡ್ಮಿಟ್ ಮಾಡಿದ್ದಾರೆ ಅವರ ಪರವಾಗಿ ಬಂದಂಥವರ ಮಾತುಗಳು ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ಬರೋಂಗಿದೆ. ಹೆಂಗಾಗ್ಬಿಟ್ಟಿದೆ ಅಂದರೆ ಮಂಡ್ಯದ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಮಸ್ಯೆಗಳಲ್ಲ, ಸಮಸ್ಯೆಗಳ ಮಧ್ಯದಲ್ಲಿ ಆಸ್ಪತ್ರೆ ಇದೆ ಅನ್ನುವಂಥ ರೀತಿಯಲ್ಲಾಗಿದೆ. ಸೊ ಈ ಒಂದು ಸಮಸ್ಯೆಗಳಿಗೆ ಮುಕ್ತಿ ಕೊಡೋದಕ್ಕಾಗಿಯೇ 24.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿ ಹೊಸೂರಲ್ಲಿ ಸುಸಜ್ಜಿತವಾದಂಥ ಹೈಟೆಕ್ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ರೆಡಿಯಾಗಿ ನಿಂತ್ಕೊಂಡಿದೆ. ಬಟ್ ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ. ಸಂಬಂಧಪಟ್ಟಂಥ ಇಲಾಖೆಯವರು, ಸಂಬಂಧಪಟ್ಟಂತಹ ಶಾಸಕರು ಅಥವಾ ಉಸ್ತುವಾರಿ ಸಚಿವರಾಗಿರಬಹುದು, ಎಲ್ಲರೂ ಕೂಡ ಈ ಬಗ್ಗೆ ನಿಮ್ಮ ಕಣ್ ತೆರೆದು ಕಿವಿ ಬಿಟ್ಟು ಕೇಳಿಸ್ಕೊಳ್ಳಿ. ಇನ್ಮೇಲಾದರೂ ಕೂಡ ಈ ತಾಯಂದಿರ ಸಮಸ್ಯೆಗಳಿಗೆ, ಈ ಭಾಗದ ಜನತೆಗೆ ಈ ಸಮಸ್ಯೆಗಳಿಂದ ಮುಕ್ತಿ ಕೊಡಿಸಿ ಅಂತ ನ್ಯೂಸ್ 18 ಕಳಕಳಿಯಿಂದ ಕೇಳಿಕೊಳ್ತಾ ಇದೆ. ಇದಾಗಿತ್ತು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.